ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದೀನಿ. ನಾನೊಂದು 55 ಈ ರೀತಿ ಹಚ್ಕೋತಿದ್ದೀನಿ. ನಾನು ಬೆಳಗ್ಗೆ 50 ಎಳ್ಳಿಕಾಯಿ ಹಚ್ಚಿದ್ದು ತೋರಿಸ್ತಿದ್ದೆ ಉಪ್ಪಿನಕಾಯಿಗೆ. ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ನಾವು ಸೇಲ್ ಮಾಡೋದ್ರಿಂದ ಇವಾಗ ಉಪ್ಪಾಕಿ ಒಂದಿನ ತಪ್ಪಿದ್ರೆ 2 ದಿನ ಅದು ಉಪ್ಪಿನಕಾಯಲ್ಲೇ ಅದು ಎಳ್ಳಿಕಾಯಿ ಮಾಗಬೇಕು. ಆಮೇಲೆ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈ ಥರ ಎಲ್ಲ ಮಿಕ್ಸ್ ಆಗೋಂಗೆ ಈ ಥರ ಇದು ಮಾಡಬೇಕು. ಇದೊಂದು 2 ಡೇಸ್ ಹೀಗೆ ಬಿಡ್ತೀನಿ ನಾನು. ನೆಕ್ಸ್ಟ್ ಡೇ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಳ್ಳಿಕಾಯಿಂದ ಉಪ್ಪಿನಕಾಯಿ ಹಾಕ್ತಿದ್ದೆ. ಹೇಗೋ ವಿಡಿಯೋ ಮಾಡೋಣ, ಅದನ್ನು ತೋರಿಸೋಣ ಅಂತ ಮಾಡ್ತಿದ್ದೀನಿ. ನಾನು ಇದಕ್ಕೆ ಬೆಳ್ಳುಳ್ಳಿ, ನಾನಿಲ್ಲಿ ಮಾರೋದಕ್ಕೆ ನಾವು ಮಾರ್ತೀವಿ, ಹಾಗಾಗಿ ಸೇಲ್ ಮಾಡೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಿದ್ದೀನಿ. ಇದು 2 kg ಎಷ್ಟಿದೆ ಬೆಳ್ಳುಳ್ಳಿ. ಇದು ಎಳ್ಳಿಕಾಯಿ, ಇದೊಂದು ಸುಮಾರು ಒಂದು 70 ಇದೆ. ಅದು ನಾನು ಉಪ್ಪು ಹಾಕಿ ಈ ಥರ ಒಂದು 2 ಡೇಸ್ ಬ್ಯಾಕ್ ನೆನೆಸಿಕ್ಕಿದ್ದೀನಿ ಉಪ್ಪು ನೀರಲ್ಲಿ. ಅದಕ್ಕೆ ಒಂದು 2 kg ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ ಒಂದು 50 ಗ್ರಾಮ್ ತೊಗೊತೀನಿ ಇಷ್ಟು ಹಾಕೋದಕ್ಕೆ. ಅಂದರೆ 50 ಗ್ರಾಮ್ ಮೆಂತ್ಯ, 50 ಗ್ರಾಮ್ ಅಷ್ಟು ಸಾಸಿವೆ, ಎರಡು ಫಸ್ಟು ಹುರ್ಕೋಬೇಕು. ನೆಕ್ಸ್ಟ್ ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಮೆಂತ್ಯ ಸಾಸಿವೆನ ಹುರ್ಕೋಬೇಕು. ಇದೆ ಚಿಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ ಪೌಡ್ರನ್ನ. ನೆಕ್ಸ್ಟ್ ಏನು ಮಾಡೋದು ಅಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಹುರ್ಕೊಂಡಿದ್ದೀನಿ ಸಾಸಿವೆ, ಮೆಂತ್ಯ, ಅರಿಶಿನ ಇಷ್ಟನ್ನು ಮಿಕ್ಸಿ ಮಾಡ್ಕೊತೀನಿ. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಇಷ್ಟು ಇದನ್ನು ತೋರಿಸ್ತಿದ್ದೀನಿ. ನಿಮಗೆ ಮನೇಲಿ ಯಾವ ಪ್ರಮಾಣದಲ್ಲಿ ಮಾಡ್ತೀರೋ ನೋಡಿಕೊಂಡು ಮಾಡಿ. ನಾನಿವಾಗ ಖಾರದ ಪುಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೊಂದು 3 kg ಅಷ್ಟು ಖಾರದ ಪುಡಿ ಇದೆ. 3 kgಗೆ 3 kg ಅಷ್ಟೇ ಉಪ್ಪು ಹಾಕ್ಕೋತೀನಿ ನಾನು. ನೆಕ್ಸ್ಟ್ ಇಲ್ಲಿ ಇದನ್ನು ರುಬ್ಬಿಟ್ಕೊಂಡು ತೋರಿಸಿದೆ ನಾನು ಆವಾಗಲೇ. ಮೆಂತ್ಯ, ಸಾಸಿವೆ, ಅರಿಶಿನ ಇಷ್ಟನ್ನು ಖಾರದ ಪುಡಿ ಒಳಗಡೆ ಬೆರೆಸ್ಕೋಬೇಕು. ಇದಕ್ಕೆ ಇನ್ನೇನು ಬೇರೆ ಏನು ಅಡಿಷನ್ ಮಾಡಿಲ್ಲ. ಖಾರದ ಪುಡಿ, ಮೆಂತ್ಯ, ಸಾಸಿವೆ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕೈ ಆಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ರುಬ್ಬಾಕ್ತೀನಿ. ನಾನು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದೆ ಎಲ್ಲದನ್ನು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮೆಣಸಿನ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಜಾರಲ್ಲಿ ರುಬ್ಬಿ ಈ ಥರ ಎಲ್ಲ ಪೇಸ್ಟ್ ಮಾಡಿ ಈಗ ಒಂದು ಬೇಸನ್ನಿಗೆ ಈ ಥರ ರುಬ್ಬಿ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಲಾಸ್ಟ್ಗೆ ಇದನ್ನು ಕಲಿಸ್ಕೊತೀನಿ. ನೋಡಿ, ಈ ಥರ ಖಾರ ಎಲ್ಲ ರುಬ್ಬಿ ಎಳ್ಳಿಕಾಯಿ ಒಳಗಡೆ ಹಾಕ್ಕೋತೀನಿ. ಇಲ್ಲ ಆಮೇಲೆ ಬೆರೆಸ್ಕೋಬೇಕು. ಹೇಗೆ ತೋರಿಸ್ತೀನಿ ಬೆರೆಸೋದು ಹೇಗೆ ಅಂತ. ಎಲ್ಲ ಖಾರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಇದನ್ನು. ಎಳ್ಳಿಕಾಯಿ ಅದು ರಸನ ಹಿಡಿಯಲ್ಲ. ಹೇಗೆ ನಾವು ಹಾಕಿರ್ತೀವೋ ಹಾಗೇ ಇರುತ್ತೆ ಕನ್ಸಿಸ್ಟೆನ್ಸಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.